ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಮ್ಮ RRB ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂತಹ ದಿನಾಂಕ 15/12/2021 ನಡೆದ ಎಕ್ಸಾಮಲ್ಲಿ ಮಿನಿಸ್ಟ್ರಿಯಲ್ ಮತ್ತು ಐಸೋಲೇಟೆಡ್ ಕ್ಯಾಟಗರೀಸ್ ಅವರಿಗೆ ಎಕ್ಸಾಮ್ ನಡೆದಿರುತ್ತೆ ದಿನಾಂಕ 15/12/2021. ಸೊ ಆ ಒಂದು ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂತಹ ಕೆಲವು ಪ್ರಶ್ನೆಗಳನ್ನು ನಮಗೆ ತಿಳಿದ ಮಟ್ಟಿಗೆ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಈ ಪ್ರಶ್ನೆಗಳಿಂದ ನಿಮಗೆ ರೈಲ್ವೆ NTPC ಎಕ್ಸಾಮು ಮತ್ತು ಗ್ರೂಪ್ ಡಿ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನೀವು ರಫ್ ಆಗಿ ನೋಡ್ಕೊಳ್ಳೋದು ಒಳ್ಳೆಯದು. ಸೊ ಹಾಗಿದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸದ್ಯ ಈಗ ಕ್ವಶನ್ಗಳನ್ನ ಓಪನ್ ಮಾಡಿ ಸಾಲ್ವ್ ಮಾಡೋಣ. ಈ ಕ್ವಶನ್ಗಳಿಂದ ನಿಮ್ಗೆ ಏನಾದರೂ ಒಂದು ಸ್ವಲ್ಪನಾದರೂ ಹೆಲ್ಪ್ಫುಲ್ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಸ್ನೇಹಿತರೆ, ಮೊದಲನೇ ಪ್ರಶ್ನೆ, BCDಯ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. BCD ಅಂದರೆ ಬೈನರಿ ಕೋಡೆಡ್ ಡೆಸಿಮಲ್ಸ್ ಅಂತ. ಬೈನರಿ ಕೋಡೆಡ್ ಡೆಸಿಮಲ್ಸ್. ನೆಕ್ಸ್ಟು ಗಹರಿಮತ ನ್ಯಾಷನಲ್ ಪಾರ್ಕು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಕ್ವಶನ್ ಕೇಳಿದರು. ಸೊ ಇದು ಆಲಿವ್ ರೈಡ್ಲಿ ಸೀ ಟರ್ಟಲ್ಸ್ ಅಂದರೆ ಆಮೆಗಳಿಗೆ ಸಂಬಂಧಪಟ್ಟಿದೆ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಇಂಗ್ಲೀಷಲ್ಲಿ ಆಲಿವ್ ರೈಡ್ಲಿ ಸೀ ಟರ್ಟಲ್ ಅಂತ. ಇದು ಒಡಿಶಾದಲ್ಲಿ ಇದೆ. ಓಕೆನಾ. ನೆಕ್ಸ್ಟು ಲಾ ಆಫ್ ಇನರ್ಷಿಯಾ ಆಲ್ಸೋ ಕಾಲ್ಡ್ ಆಸ್ ಅಂತ ಕೊಟ್ಬಿಟ್ಟು ಡ್ಯಾಶ್ ಕೊಟ್ಟಿರ್ತಾರೆ. ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ, ತೊಂದರೆ ಇಲ್ಲ. ಇಲ್ಲಿ ಆಪ್ಷನ್ ನಾನು ಕೊಟ್ಟಿಲ್ಲ, ಡೈರೆಕ್ಟಾಗಿ ಆನ್ಸರ್ನ ಕೊಟ್ಟಿದ್ದೀನಿ. ಸೊ ಲಾ ಆಫ್ ಇನರ್ಷಿಯಾ ನ್ಯೂಟನ್ ಫಸ್ಟ್ ಲಾಗೆ ಈಕ್ವಲೆಂಟಾಗಿ ಆಗುತ್ತೆ. ನೆಕ್ಸ್ಟು ಅಸಹಯೋಗ ಆಂದೋಲನ ಯಾವಾಗ ಪ್ರಾರಂಭ ಆಯಿತು? ಅಸಹಯೋಗ ಆಂದೋಲನ ಯಾವಾಗ ಪ್ರಾರಂಭ ಆಯಿತು? ಉತ್ತರ 1920ನೇ ಇಸ್ವಿಲಿ ಸ್ಟಾರ್ಟ್ ಆಯಿತು. ಸೊ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ನು 5. ವಾಟ್ ಈಸ್ ದ ಪ್ರೊಸೆಸ್ ಆಫ್ ಪ್ರಿವೆಂಟಿಂಗ್ ರಸ್ಟ್ ಫ್ರಮ್ ಐರನ್ ಅಂತ ಇದೆ. ಅಂದರೆ ಐರನ್ನು ರಸ್ಟ್ ಹಿಡಿದೇ ಇರೋ ಥರ ಮಾಡೋದಕ್ಕೆ ಯಾವ ಪ್ರೊಸೆಸ್ನ ಯೂಸ್ ಮಾಡ್ತಾರೆ ಅಂತ ಕ್ವಶನು. ಸೊ ಇದಕ್ಕೆ ಉತ್ತರ ಗ್ಯಾಲ್ವನೈಸಿಂಗ್ ಅಂತ ಬರುತ್ತೆ. ಆಪ್ಷನ್ನಲ್ಲಿ ಗ್ಯಾಲ್ವನೈಸಿಂಗ್ ಇತ್ತು ಅನಿಸುತ್ತೆ. ಸೊ ಈ ಪ್ರಶ್ನೆಗೆ ಅಲ್ಲಿ ಆಪ್ಷನ್ನ ಕನ್ಸಿಡರ್ ಮಾಡಿದ್ರೆ ಗ್ಯಾಲ್ವನೈಸಿಂಗು ಆನ್ಸರ್ ಆಗುತ್ತೆ. ನೆಕ್ಸ್ಟು URLನ ವಿಸ್ತೃತ ರೂಪ ಏನು? URLನ ವಿಸ್ತೃತ ರೂಪ ಏನು? ಉತ್ತರ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಅದೇ ರೀತಿ HTTPನ ಕೇಳ್ತಾರೆ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, HTTP. ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಈ ಪ್ರಶ್ನೆ ಇರುತ್ತೆ. ನೆಕ್ಸ್ಟು ಏಷ್ಯನ್ ಫೆಡರೇಷನ್ ಕಪ್ 2023 ಎಲ್ಲಿ ನಡೆಯುತ್ತೆ? AFC 2023 ಕಪ್ಪು ಎಲ್ಲಿ ನಡೆಯುತ್ತೆ ಅಂತ ಕ್ವಶನ್ನು. ಸೊ ಇದಕ್ಕೆ ಉತ್ತರ ಚೀನಾದಲ್ಲಿ ನಡೆಯುತ್ತೆ. 2023 ಏಷ್ಯನ್ ಫೆಡರೇಷನ್ ಕಪ್ಪು ಚೀನಾದಲ್ಲಿ ನಡೆಯುತ್ತೆ. ನೆಕ್ಸ್ಟು ವಾಟ್ ವಿಲ್ ಹ್ಯಾಪನ್ ಇಫ್ ದ ಮೆಟಲ್ ರಿಯಾಕ್ಟ್ ವಿತ್ ವಾಟರು? ಒಂದು ಮೆಟಲ್ಲು ವಾಟರ್ ಜೊತೆಗೆ ರಿಯಾಕ್ಟ್ ಆದರೆ ಏನಾಗುತ್ತೆ ಅಂತ. ಉತ್ತರ ಮೆಟಲ್ ಆಕ್ಸೈಡ್ ಆಗುತ್ತೆ. ಮೆಟಲ್ಲು ವಾಟರ್ನೊಂದಿಗೆ ರಿಯಾಕ್ಟ್ ಆದರೆ ಮೆಟಲ್ ಆಕ್ಸೈಡ್ ಆಗುತ್ತೆ. ಸೊ ಸ್ನೇಹಿತರೆ, ನೆಕ್ಸ್ಟು ಸಂವಾದ ಕೌಮುದಿಯ ಲೇಖಕರು ಯಾರು? ಸಂವಾದ ಕೌಮುದಿಯ ಲೇಖಕರು ಯಾರು? ಉತ್ತರ ರಾಜಾರಾಮ್ ಮೋಹನ್ ರಾಯ್ ಅಂತ. ಸ್ನೇಹಿತರೆ, ಇದು ದಿನಾಂಕ 15/12/2020 RRB ಅವರದ್ದು ಐಸೋಲೇಟೆಡ್ ಮತ್ತು ನಾನ್ ಟೆಕ್ನಿಕಲ್ ಕ್ಯಾಟಗರೀಸ್ ಎಕ್ಸಾಮು ನಡೀತಾ ಇದೆ. ಸೊ ಆ ಕ್ವಶನಲ್ಲಿ ಕೇಳಿರ್ತಕ್ಕಂತಹ, ಆ ಪೇಪರ್ನಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ಗಳು. ನೆಕ್ಸ್ಟು ಫೋರ್ಸಿಗೆ ಇದನ್ನು ಕೇಳಿದ್ದಾರೆ. ಫೋರ್ಸ್ ಅಂದರೆ ಮಾಸ್ ಇಂಟು ಆಕ್ಸಲರೇಷನ್ನು, ಯೂನಿಟ್ ಬಂದು ನ್ಯೂಟಾನು. ನೆಕ್ಸ್ಟು ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಬೇಸ್ಡ್ ಆನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ನ ವಾಕ್ಯೂಮ್ ಟ್ಯೂಬ್ ಕಂಪ್ಯೂಟರ್ಸ್ ಅಂತ ಕೂಡ ಕರಿತಾಯಿದ್ರು ಇನ್ಶಿಯಲ್ ಡೇಸ್ನಲ್ಲಿ. ನೆಕ್ಸ್ಟು ಲಾ ಆಫ್ ಈಕ್ವಾಲಿಟಿ ಬಗ್ಗೆ ಒಂದು ಕ್ವಶನ್ಸ್ ಇತ್ತು. ಸೊ ಇದಕ್ಕೆ ನಾನು ಆನ್ಸರು ಸರಿಯಾಗಿ ಸಿಕ್ಕಿಲ್ಲ ಅಂತ ಬರೆದಿಲ್ಲ. ಲಾ ಆಫ್ ಈಕ್ವಾಲಿಟಿ ಬಗ್ಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನು ಕೇಳಿದರು. ಇನ್ನು ಡೆಮೋಕ್ರಸಿಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಕೇಳಿದರು. ಈ ಡೆಮೋಕ್ರಸಿ ಅಂದರೆ ಏನು ಅಂತ. ಸೊ ಇದು ಆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ರಫಾಗಿ ಡೆಮೋಕ್ರಸಿ ಅಂದರೆ ರೂಲ್ ಬೈ ದ ಪೀಪಲ್ ಅಂತ. ಸೊ ನೀವು ಡೆಮೋಕ್ರಸಿ ಅಂದರೆ ಏನು ಅದನ್ನ ಆಳವಾಗಿ ತಿಳ್ಕೊಳ್ಳಿ. ಇನ್ನು MICRನ ಫುಲ್ ಫಾರ್ಮ್ ಕೇಳಿದ್ದಾರೆ. MICR ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಅಂತ. MICR ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ಸ್ನೇಹಿತರೆ, ಹಾಗೆಯೇ ಇನ್ನೊಂದು 2019 ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಭಾರತದ ಯಾವ ಆಚರಣೆಗೆ ಸಿಕ್ಕಿದೆ? 2019 ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಭಾರತದ
ಯಾವ ಆಚರಣೆಗೆ ಸಿಕ್ಕಿದೆ? ಉತ್ತರ ಕುಂಭಮೇಳಕ್ಕೆ. ಭಾರತದಲ್ಲಿ ನಡೆಯತಕ್ಕಂತಹ ಕುಂಭಮೇಳ ಅನ್ನೋ ಒಂದು ಆಚರಣೆಗೆ ಸಿಕ್ಕಿರುತ್ತೆ. ಕುಂಭಮೇಳ ಅನ್ನೋದು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತೆ. ನೆಕ್ಸ್ಟು ಶಾರ್ಟ್ಕಟ್ ಕೀ ಕೇಳಿದರೆ, ಕಾಪಿ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಯಾವುದು ಅಂತ. ಸೊ ಉತ್ತರ Ctrl+C. ಇನ್ನು ಪೇಸ್ಟ್ ಮಾಡೋದಕ್ಕೆ Ctrl+V. Ctrl+C ಅಂದರೆ ಕಾಪಿ ಆಗುತ್ತೆ, Ctrl+X ಅಂದರೆ ಪೇಸ್ಟ್ ಆಗುತ್ತೆ. Ctrl+V ಅಂದರೆ ಪೇಸ್ಟ್ ಆಗುತ್ತೆ. ಇನ್ನು ರೋಮ್ನ ಫುಲ್ ಫಾರ್ಮ್ ಕೇಳಿದ್ದಾರೆ, ROM ಅಂತ. ಅಂದರೆ ರೀಡ್ ಓನ್ಲಿ ಮೆಮೊರಿ. ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಹಾಗೆ ನೆಕ್ಸ್ಟು ವಿಶ್ವ ಪರಿಸರ ದಿನ ಯಾವಾಗ ಆಚರಿಸುತ್ತಾರೆ ಅಂತ. ಉತ್ತರ 5th ಜೂನು. ಇನ್ನು ICC ಕ್ರಿಕೆಟ್ ವರ್ಲ್ಡ್ ಕಪ್ 2019 ಎಲ್ಲಿ ನಡೆಯಿತು? 2019ರಲ್ಲಿ ವರ್ಲ್ಡ್ ಕಪ್ಪು ಎಲ್ಲಿ ನಡೀತು? ಸೊ ಇಂಗ್ಲೆಂಡ್ನ ವೇಲ್ಸಲ್ಲಿ ನಡೀತು, ನಿಮಗೆಲ್ಲ ಗೊತ್ತೇ ಇದೆ. 2019ರಲ್ಲಿ ಇಂಗ್ಲೆಂಡ್ನ ವೇಲ್ಸಲ್ಲಿ ನಡೆಯುತ್ತೆ. ಅದೇ ರೀತಿ 2023ರಲ್ಲಿ ಎಲ್ಲಿ ನಡೆಯುತ್ತೆ ಅಂತ ಇನ್ ಕೇಸ್ ಅವ್ರು ಕೇಳಿದ್ರೆ, 2023ರಲ್ಲಿ ಇಂಡಿಯಾದಲ್ಲಿ ನಡೆಯುತ್ತೆ. ICC ವರ್ಲ್ಡ್ ಕಪ್ 2023ರಲ್ಲಿ ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ ನಡೆಯುತ್ತೆ. ಇನ್ನು ಆಥರ್ ಆಫ್ ವಂದೇ ಮಾತರಂಗೆ ಆಥರ್ ಯಾರು ಬರೆದಿದ್ರು ಅಂತ ಪ್ರಶ್ನೆ. ಇದಕ್ಕೆ ಉತ್ತರ ಬಂಕಿಮಚಂದ್ರ ಚಟರ್ಜಿ. ಸ್ನೇಹಿತರೆ, ಅದೇ ರೀತಿ ಪ್ರಾಫಿಟ್ ಮತ್ತು ಲಾಸ್ ಬಗ್ಗೆ, ಟ್ರೈನ್ಸ್ ಆ್ಯಂಡ್ ಸ್ಪೀಡ್ ಬಗ್ಗೆ ಮತ್ತು ಪೊಲಿಟಿಷಿಯನ್ ಸಂಬಂಧಪಟ್ಟಂಗೆ ಕೆಲವು ಕ್ವಶನ್ನ ಕೇಳಿದರು. ನೀವು ಪ್ರಾಫಿಟ್ ಮತ್ತು ಲಾಸ್ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೊಳ್ಳಿ. ಟ್ರೈನ್ಸ್ ಆ್ಯಂಡ್ ಸ್ಪೀಡ್, ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡು, ಟ್ರೈನ್ಸ್ ಆ್ಯಂಡ್ ಡಿಸ್ಟೆನ್ಸು, ಸೊ ಈ ಥರ ಪ್ರಶ್ನೆಗಳನ್ನ ಜಾಸ್ತಿ ಮಾಡಿ. ಆಮೇಲೆ ನಂಬರಿಂಗ್ ಸಿಸ್ಟಮ್ಮು ಮತ್ತು ಈ ಥರ ನೀವು ಜನರಲ್ ಆ್ಯಪ್ಟಿಟ್ಯೂಡು, ರೀಸನಿಂಗು, ಅವೇರ್ನೆಸ್ನ ಜಾಸ್ತಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ಥರ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಕಾಮೆಂಟ್ ಮೂಲಕ ಮಾಡಿ. ನಾವು ಮುಂದೆ ನಡೆಯುವಂಥ ಎಕ್ಸಾಮ್ಗಳ ಪೇಪರ್ನೋ ಅಥವಾ ಪ್ರಶ್ನೆಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.